ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಜಯ್ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ರಾಹುಲ್ ಭಾಗಿಯಾದಂತಹ ವಿಚಾರ ಮಧುಗಿರಿಯಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಜಯ್ ಮೈತ್ರಿ ಪಕ್ಷಗಳ ಸಹಾಯದಿಂದ ಸರ್ಕಾರ ರಚಿಸಿದ್ದಾರೆ. ಅವರು ಹೋಗುವಂತಹ ದಾರಿ ಬಹಳ ಮುಳ್ಳಿನ ಹಾದಿ. 700 ಮದ್ಯದ ಅಂಗಡಿಗಳನ್ನ ಮುಚ್ಚಿಬಿಡ್ತೀವಿ ಅಂದಿದ್ದಾರೆ. ಇವರು ಆದಾಯ ಬರುವ ಮಾರ್ಗಗಳನ್ನೇ ಮುಚ್ಚಿಬಿಟ್ರೆ ಹೆಂಗೆ? ಇವೆಲ್ಲ ಬಹಳ ದಿನ ಇರೋದಿಲ್ಲ, ಇವೆಲ್ಲ ಬಹಳ ಆತುರದ ತೀರ್ಮಾನಗಳು ಅಂತ ರಾಜಣ್ಣ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ನೋಡಿ, ವಿಜಯ್ ಮೈತ್ರಿ ಪಕ್ಷಗಳ ಸಹಾಯದಿಂದ ಸರ್ಕಾರವನ್ನ ರಚಿಸಿದ್ದಾರೆ. ಅವ್ರು ಹೋಗುವಂತಹ ದಾರಿ ಸಿಕ್ಕಾಪಟ್ಟೆ ಮುಳ್ಳಿನ ಹಾದಿ ಆಗಿದೆ. ಆದಾಯ ಬರುವಂಥ ದಾರಿನೇ ಕ್ಲೋಸ್ ಮಾಡಿಬಿಡ್ತೀವಿ ಅಂದರೆ ಸರ್ಕಾರ ನಡೆಸೋದು ಈಸಿ ಅಲ್ಲ. ಇದು ಸಲಹೆಯನ್ನು ಕೊಡುವಂಥ ಕೆಲಸಕ್ಕೂ ಕೆಎನ್ ರಾಜಣ್ಣ ಮುಂದಾಗಿದ್ದಾರೆ. ಜೊತೆಗೆ ಇದು ಒಂದು ಎಚ್ಚರಿಕೆಯ ಗಂಟೆ ಅಂತಲೂ ಕೂಡ ಹೇಳೋದಕ್ಕೆ ಮುಂದಾಗಿದ್ದಾರೆ. ನಾನು ಹೇಳೋದು, ಅವರು ಹೋಗ್ತಕ್ಕಂಥ ದಾರಿ ಬಹಳ ಮುಳ್ಳಿನ ಹಾದಿ. ಈಗ ಕರ್ನಾಟಕದಲ್ಲಿ ಇವೆಲ್ಲ ಫೀಬೀಸ್ ಎಲ್ಲ ಕೊಟ್ಟು ಸರ್ಕಾರದಲ್ಲಿ ಯಾವ ಥರ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡಿದ್ದೀವಿ ನಾವು. ಅದೇ ರೀತಿ ಅಲ್ಲಿನೂ ಕೂಡ ಆಗ್ತಕ್ಕಂಥದ್ದಕ್ಕೆ ಅವ್ರು ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಈ ನಿನ್ನೆ 700 ಅಂಗಡಿಗಳನ್ನೇನೋ ಮುಚ್ಚಿಬಿಟ್ಟಿದ್ದೀವಿ ಅಂತಾರಲ್ಲ, ಅದೆಲ್ಲ ಬಹಳ ಆತುರದ ತೀರ್ಮಾನಗಳು. ಅವೆಲ್ಲ ಮುಂದಕ್ಕೆ ಅವರು ದೇವಸ್ಥಾನ ಅವು ಇವು ನಾವು ಕೊಡೋದಿಲ್ಲ, ಅದನ್ನು ರಿಸ್ಟ್ರಿಕ್ಷನ್ ಮಾಡ್ಕೊಂಡ್ಲಿ. ಇವರು ರೆವಿನ್ಯೂ ಬರೋವನ್ನೆಲ್ಲ ಮುಚ್ಕೊಂಡ್ಬಂದ್ಬಿಟ್ರೆ ನಾಳೆ ಎಲ್ಲಿ ದುಡ್ಡು ಇರ್ತಾನೆ ಏನಾರ ಖರ್ಚು ಮಾಡೋದು, ದುಡ್ಡೇ ಇಲ್ಲದಿದ್ರೆ ಖರ್ಚೇನು ಮಾಡ್ತಾರೆ. ಸೊ ಅದರಿಂದ ಕೆಲವು ಆತುರದ ತೀರ್ಮಾನ ಏನು ಮಾಡ್ತಾರೆ, ಅದು ಅವರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಡ್ಮಿನಿಸ್ಟ್ರೇಷನಲ್ಲಿ ಅಂತ ತೋರಿಸ್ತದೆ. ಅಂತರ ಬಗ್ಗೆ ನಾನು ಹೇಳೋದು, ಅವರು ಹೋಗ್ತಕ್ಕಂಥ ದಾರಿ ಬಹಳ ಮುಳ್ಳಿನ ಹಾದಿ. ಈಗ ಕರ್ನಾಟಕದಲ್ಲಿ ಇವೆಲ್ಲ ಫೀಬೀಸ್